ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಬನ್ನಿ, ಇವತ್ತು ಒಂದು ಸಿಂಪಲ್ ಆಗಿರೋದು ಕ್ರೋಶ ಹಾಕಲಿಕ್ಕೆ ಬರೋಲ್ಲ ಅಂತ ಹೇಳ್ತೀರಲ್ವ, ಅಂಥವರು ಒಂದು ಬ್ಯೂಟಿಫುಲ್ ಆಗಿರೋ ಬೀಡ್ಸ್ ಕುಚ್ಚನ್ನ, ಅಂದರೆ ಗ್ರ್ಯಾಂಡಾಗೇ ಬರುತ್ತೆ, ತುಂಬ ಗ್ರ್ಯಾಂಡಾಗಿ ಬರುತ್ತೆ ನೋಡಿ. ಈ ಥರ ನಾನು ಚಕ್ರ ಬೀಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದನ್ನು ಬೇಕಾದ್ರೂ ಯೂಸ್ ಮಾಡ್ಬೋದು. ಈ ಥರ ಸಣ್ಣ ಹೋಲು, ಸೆಂಟ್ರಲ್ಲಿ ಹೋಲ್ ಬರೋದನ್ನು, ಮತ್ತು ಈ ಥರ 3mm ನಾರ್ಮಲ್ ಕ್ರೋಶ ಬೀಡನ್ನ ತೊಗೊಂಡಿದ್ದೀನಿ ನೋಡಿ. ಇದನ್ನ ನಾನೀಗ ಒಂದು 4 ಎಳೆ ದಾರನ ಸೂಜಿಗೆ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ತೋರಿಸ್ತೀನಿ. ಈ ಥರ 4 ಎಳೆ ದಾರನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಡಬಲ್ ಮಾಡ್ಲಿಕ್ಕೆ ಹೋಗ್ಬಿಡಿ, ಬರೀ ಇನ್ಸರ್ಟ್ ಮಾಡ್ಕೊಳ್ಳಿ ಅಷ್ಟೇ. 4 ಎಳೆ ಅಷ್ಟೇ ಇರಬೇಕು. 8 ಎಳೆ ಆದರೆ ನಿಮಗೆ ತುಂಬ ದಪ್ಪ ಬಂದ್ಬಿಡುತ್ತೆ, ಬೀಡ್ಸು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ 4 ಎಳೆ ದಾರನ ಇಟ್ಕೊಳ್ಳಿ ನೋಡಿ. ಹೀಗೆ ಬೀಡನ್ನ ಒಂದು ಲಾಸ್ಟಲ್ಲಿ, ಅಂದರೆ ಇದು ನಾನು ನಿಮಗೆ ಸ್ಯಾಂಪಲ್ ಥರ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ, ನಾನು ಸೀರೆಗೆ ಹಾಕ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಮಧ್ಯದಲ್ಲಿ ಇಟ್ಟಿದ್ದೀನಿ. ಹಾಗೆ ಬೀಡನ್ನ ಮಧ್ಯದಲ್ಲಿ ಇಟ್ಟು ನೋಡಿ, ಇದು ನೀಡಲ್ ಏನಿತ್ತಲ್ವ ಅದು ಆ ಸೆಂಟರ್ ಹೋಲಿಂದ ನಾನು ಆಚೆ ತಗೋತಾ ಇದ್ದೀನಿ ನೋಡಿ. ನೀಟಾಗಿ ಇಟ್ಕೊಂಡು ಹಾಗೆ ಆಚೆ ತಗೊಂಡು 4 ಮಣಿನ ನೀವು ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ 4 ಮಣಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ 3 ಇಲ್ಲ 2 ಆ ಥರ ಹಾಕೋಬೋದು. ಅದೇ 3mm ಬೀಡೇನು ಬರುತ್ತೆ ಅದನ್ನು ನೋಡಿ. ಹೀಗೆ ನಾನು 4 ಬೀಡನ್ನ ಹಾಕೋತಾ ಇದ್ದೀನಿ. ಈ 4 ಬೀಡು ಮತ್ತು ಇದೆಲ್ಲ ಒಂದೇ ಸಮ ಬರಲಿಕ್ಕೋಸ್ಕರ ನೋಡಿ, ನಾನು ಇದು ದಾರ ಸಿಲ್ಕ್ ಥ್ರೆಡ್ದು ಅದು ವೇಸ್ಟ್ ಏನು ಬರುತ್ತಲ್ವ, ದಾರ ಸುತ್ತಾದ್ಮೇಲೆ ನಿಮಗೆ ದಿಂಡು ಸಿಗುತ್ತಲ್ವ, ಆ ದಿಂಡನ್ನ ಇಟ್ಕೊಂಡು ಹೀಗೆ ಒಂದು ಸರ್ಕಲ್ ಮಾಡ್ಕೋತಾ ಇದ್ದೀನಿ. ಆ ದಿಂಡಿಂದ ಒಂದು ಆಚೆ ಬರೋ ಥರ, ದಿಂಡಿಂದ ಮತ್ತು ಆ ಬೀಡ್ ಒಳಗಡೆಯಿಂದ ನಿಮಗೆ ಆ ಥ್ರೆಡ್ಡು ಆಚೆ ಬರಬೇಕು. ಮೊದಲನೇದು ಮಾತ್ರ ನಿಮಗೆ ಸ್ವಲ್ಪ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ನೆಕ್ಸ್ಟು ಹೋಗ್ತಾ ಹೋಗ್ತಾ ಅದು ಥ್ರೆಡ್ ಏನು ಬರುತ್ತಲ್ವ, ಥ್ರೆಡ್ಡು ಸುತ್ತುತ್ತಾ ಇರ್ತೀವಲ್ವ, ಅದ್ರದ್ದು ಸ್ವಲ್ಪ ಗ್ರಿಪ್ ನಿಮಗೆ ಸಿಗುತ್ತೆ. 1 2 ಹಾಕೋವರೆಗೂ ಅಷ್ಟೇ ನಿಮಗೆ ಹೀಗೆ ಅನಿಸೋದು ನೋಡಿ. ಈಗ ಮತ್ತೆ 4 ಬೀಡನ್ನ ಹೀಗೆ ಒಳಗಡೆಯಿಂದ ತೊಗೊಂಡು ಹೀಗೆ ನೋಡಿ ಒಂದು ಸುತ್ತು ತೊಗೊಬರ್ಬೇಕಾಗುತ್ತೆ ನೀವು ಆ ಬೀಡ್ ಒಳಗಡೆಯಿಂದ. ಮತ್ತು ನಾನು 4 ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಹಾಗೆಯೇ ಮತ್ತೆ 4 ಬೀಡನ್ನ ತಗೊಳ್ಳಿ, ಸೂಜಿಲಿ 4 ಬೀಡನ್ನ ತಗೊಂಡು ಮತ್ತು ಹಾಗೆಯೇ ಸರ್ಕಲ್ನ ಮಾಡಬೇಕಾಗುತ್ತೆ ನೀವು. ಮತ್ತು ಸ್ಟಾರ್ಟಿಂಗಲ್ಲಿ ನೀವು ನೋಡಿ ಹೀಗೆ 4 ಬೀಡನ್ನ ತಗೊಂಡು ಮತ್ತೆ ಸರ್ಕಲ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನೀವು ಎಷ್ಟು ಬೀಡನ್ನ ತೊಗೋತೀರಾ, ಎಷ್ಟು ಸಲ ಬೀಡನ್ನ ತೊಗೋತೀರಾ ಅಷ್ಟನ್ನು ನೀವು ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ. ಎಂತಕ್ಕಂದರೆ ನೆಕ್ಸ್ಟು ಪಕ್ಕದ ಕುಚ್ಚು ಏನು ಹಾಕ್ತೀರಾ ಅಲ್ವಾ, ಅದಕ್ಕೆ ಹಾಕಬೇಕಾದ್ರೂ ಅಷ್ಟೇ ನಿಮಗೆ ಅಷ್ಟೇ ಬೀಡ್ ಬರಬೇಕು. ಇಲ್ಲ ಅಂದರೆ ನಿಮಗೆ ಕುಚ್ಚು ಒಂದು ಚಿಕ್ಕದು ಒಂದು ದೊಡ್ಡದು ಥರ ಕಾಣಿಸುತ್ತೆ. ಅಂದರೆ ಒಂದು ಸಣ್ಣ ಒಂದು ದಪ್ಪ ಮತ್ತು ಒಂದು ಸಣ್ಣ ಒಂದು ದಪ್ಪ ಆ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ನಿಮಗೆ ಒಂದೇ ಸಮ ಕುಚ್ಚು ಬರಬೇಕು. ಮತ್ತು ಬೀಡ್ಸು ಅಷ್ಟೇ ನಿಮಗೆ ಕುಚ್ಚು ಬೀಡ್ಸ್ದು ಬಂಡಲ್ ಏನು ಬರುತ್ತೆ ಅಲ್ವ ಕೆಳಗಡೆ, ನೀವು ಕುಚ್ಚು ಕಟ್ಟಾದಮೇಲೆ ಅದೂ ಒಂದೇ ಸಮ ಇರಬೇಕು. ಅಂದರೆ ನೀವು ಫಸ್ಟೇ ಕೌಂಟ್ ಮಾಡ್ಕೊಳ್ಳಿ. ಫಸ್ಟ್ನೇ ಕುಚ್ಚು ಏನು ಹಾಕ್ತೀರಾ ಅಲ್ವಾ, ಆ ಕುಚ್ಚಿಗೆ ಕೌಂಟ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಕುಚ್ಚು ನೀವು ಹಾಗೆ ಹಾಕಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತು ಅಷ್ಟೇ ಚೆನ್ನಾಗೂ ನಿಮಗೆ ಕಾಣಿಸುತ್ತೆ ನೋಡಿ. ಹೀಗೇ ನಾನು ಟೋಟಲ್ 20 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲ ನಿಮಗೆ ಅದು ಬೀಡ್ ಏನಿದೆ ಅಲ್ವ ಮಧ್ಯದಲ್ಲಿ, ಅದು ಚಕ್ರ ಬೀಡ್ ಹಾಕೋದ್ವಲ್ವ, ಆ ಚಕ್ರ ಬೀಡ್ದು ಹೋಲು ಎಷ್ಟು ಫಿಲ್ ಆಗುತ್ತೋ ಅಷ್ಟೂ ನೀವು ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಹೀಗೇ ಫುಲ್ಲು ಮಾಡ್ಕೋತಾ ಬನ್ನಿ ನೋಡಿ. ನಾನು ಆಲ್ಮೋಸ್ಟು ಮುಗಿಸಿದ್ದೀನಿ. ಇವಾಗ ನೋಡಿ, ಅದು ನೀವು ಕುಚ್ಚು ದಾರದ್ದು ದಿಂಡೇನಿದೆ ಅಲ್ವಾ, ಆ ದಿಂಡು ಏನೋ ಬೀಳಲ್ಲ. ಈಗ ನೀವು ಅದನ್ನು ಬಿಟ್ಟು ಹಾಗೇ ಮತ್ತೆ ಇನ್ಸರ್ಟ್ ಮಾಡ್ಕೋತಾ ಹೋಗ್ಬೋದು. ಅದೇ ಹೇಳಿದ್ನಲ್ವ ನಾನು, ಫಸ್ಟು 1-2 ಕುಚ್ಚನ್ನ ಹಾಕಲಿಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಲಾಸ್ಟಿಗೆ ಬಂದಾಗ ನಿಮಗೆ ಗ್ರಿಪ್ ಸಿಕ್ಬಿಡುತ್ತೆ. ಸೊ ನಿಮಗೇನು ಕಷ್ಟ ಅನಿಸಲ್ಲ. ನಾನು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಹೀಗೆ ಮತ್ತೆ ಒಂದು ಸರ್ಕಲ್ ಥರ, ಅದೇನು ದಿಂಡಿದೆ ಅಲ್ವಾ ಸರ್ಕಲ್ ಥರ ಬಂದು
ಆ ಚಕ್ರ ಬೀಡ್ ಒಳಗಡೆಯಿಂದ ನೀವು ಆಚೆ ತಗೋಬೇಕಾಗುತ್ತೆ. ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಬನ್ನಿ. ಮತ್ತು ಈ ಡಿಸೈನ್ನ ಹಾಕಾದ್ಮೇಲೆ ಹೇಗೆ ಬಂತು ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವೆಷ್ಟು ಕಮೆಂಟ್ ಮಾಡ್ತೀರೋ ಅಷ್ಟು ನನಗೆ ಹೆಲ್ಪ್ ಆಗುತ್ತೆ. ಮತ್ತು ನೀವೇನು ಹಾಕಿಲ್ಲ ಅಂದರೆ ಬೇರೆ ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಹಾಕ್ತಾಯಿದ್ರೆ ಕುಚ್ಚನ್ನ ಅವರಿಗೆ ವಿಡಿಯೋನ ಪ್ಲೀಸ್ ಶೇರ್ ಮಾಡಿ, ಇದೊಂದು ಹೆಲ್ಪ್ ಮಾಡಿ ನನಗೆ. ಹೀಗೇ ನಾನು ಟೋಟಲಾಗಿ 20 ಟೈಮ್ಸ್ ಬೀಡನ್ನ 4 ಬೀಡ್ಸ್ನ ಹೀಗೇ ಹಾಕ್ಕೊಂಡಿದ್ದೀನಿ. ಸೊ ನನಗಲ್ಲಿ ಫಿಲ್ ಆಗಿದೆ. ನೀವು ಅದನ್ನೇ ಕೌಂಟ್ ಮಾಡಿ ನೆಕ್ಸ್ಟು ಹಾಕ್ಕೊಳ್ಳಿ. ಇದು ಫಸ್ಟಿಗೆ ಎಷ್ಟು ಆಗುತ್ತೋ ಅಷ್ಟನ್ನು ಕೌಂಟ್ ಮಾಡ್ಕೋಬೇಡಿ, ಆಮೇಲೆ ಹಾಕ್ಕೊಂಡ್ರೆ ನಿಮಗೆ ಒಂದೇ ಸಮ ಕಾಣಿಸುತ್ತೆ. ನೋಡಿ ಇವಾಗ ನಂದು ಫಿಲ್ ಆಯ್ತಲ್ವ, ಅದು ದಿಂಡೇನಿತ್ತು ಆ ದಿಂಡನ್ನ ರಿಮೂವ್ ಮಾಡ್ಕೋಬೇಕು. ನೋಡಿ ಹೀಗೆ ದಿಂಡನ್ನ ನಿಧಾನವಾಗಿ ರಿಮೂವ್ ಮಾಡಿ. ನಿಧಾನವಾಗಿ ದಿಂಡನ್ನ ರಿಮೂವ್ ಆದಮೇಲೆ ನೀಟಾಗಿ ನೋಡಿ ಹೀಗೆ ಎಲ್ಲ ಬೀಡ್ಸ್ನ ಕೆಳಗಡೆ ಮಾಡ್ಕೋತಾ ಬನ್ನಿ. ಫುಲ್ಲು ಬೀಡ್ಸ್ ಎಲ್ಲ ಕೆಳಗಡೆ ಬಂದಾಗ ನಿಮಗೆ ಹೀಗೆ ಬರುತ್ತೆ. ಅದು ಕೆಳಗಡೆ ನೀಡಲ್ ಏನಿತ್ತಲ್ವ ಅದನ್ನು ನೀಟಾಗಿ ಟ್ರಿಮ್ ಮಾಡಿಬಿಡಿ. ಸ್ವಲ್ಪ ಶಾರ್ಟಾಗಿಯೇ ಟ್ರಿಮ್ ಮಾಡಿ. ನೋಡಿ ಹೀಗೆ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಶಾರ್ಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಸೊ ನಿಮಗೆ ಅದೇನು ಕೆಳಗಡೆ ಬರಲಿಕ್ಕೆ ಹೋಗಲ್ಲ. ನೋಡಿ ಹೀಗೆ ನೀಟಾಗಿ ಟೈಟಾಗಿ ಟೈ ಮಾಡಿಕೊಂಡು ಒಂದು ಸುಜಿಲಿ ಜರಿ ತೊಗೊಂಡಿದ್ವಿ ನೋಡಿ, ಆ ಜರಿ ಹೆಲ್ಪಿಂದ ಕುಚ್ಚನ್ನ ಟೈ ಮಾಡ್ತಾ ಬನ್ನಿ. ನೋಡಿ ಹೀಗೆ ಸೆಂಟ್ರಲ್ಲಿ ಇಟ್ಕೊಂಡು ಹೀಗೆ ಒಂದು ನಾಟ ಹಾಕ್ತಾ ಬನ್ನಿ. ನಿಮಗೆ ಹೆಲ್ಪ್ ಹೇಗಾಗುತ್ತೋ, ಈಗ ಒಬ್ಬೊಬ್ಬರು ನಾಟ್ ಹಾಕ್ತಾರೆ, ಇಲ್ಲ ಸುತ್ತಿ ಗ್ಲೂ ಹಾಕಿ ಟೈ ಮಾಡ್ತಾರೆ. ನಾನು ಒಂದು ನಾಟ್ನ ಹಾಕ್ಕೊಂಡು ಒಂದು 4 ಸಲ ಹೀಗೆ ಸುತ್ಕೊಂಡಿದ್ದೀನಿ. ಸುತ್ಕೊಂಡಾದಮೇಲೆ ಮತ್ತೆ ಲಾಸ್ಟ್ಗೆ ಹೀಗೇ ನಾಟ್ ಮಾಡಿ ಟೈ ಮಾಡ್ಕೊಳ್ಳಿ. ಹೀಗೆ ಟೈ ಮಾಡಿಕೊಂಡು ಸೂಜಿ ಇಲ್ಲಿ ತುಂಬ ಜರಿನ ಟೈ ಮಾಡಿರೋದ್ರಿಂದ ನಿಮಗೆ ನೀಡಲ್ ಒಳಗಡೆ ಹೋಗಲ್ಲ. ಸೊ ಅಲ್ಲೇ ನಾನು ಟ್ರೈ ಮಾಡಿದೆ ನೀಡಲ್ ಒಳಗಡೆ ಹೋಗುತ್ತೇನೋ ಅಂತ. ನೀಡಲ್ ಒಳಗಡೆ ಹೋಯಿತು, ಬಟ್ ಜರಿ ಕಟ್ಟಾಗ್ಬಿಡ್ತು. ಅದಕ್ಕೋಸ್ಕರ ನಾನು ನೋಡಿ ಜರಿ ಕಟ್ಟಾಯಿತು, ಅದನ್ನು ಅಲ್ಲಿಂದನೇ ಹಾಗೆ ರಿಮೂವ್ ಮಾಡಿ ಚಿಕ್ಕದಾಗಿ ಟ್ರಿಮ್ ಮಾಡಿ ಲಾಸ್ಟಿಗೆ ನಾನು ಗ್ಲೂನ ಸ್ಟಿಕ್ ಮಾಡಿದ್ದೀನಿ. ಸೊ ಅದರಿಂದ ನಿಮಗೇನು ರಿಮೂವ್ ಆಗಲ್ಲ, ಜರಿ ಹಾಗೇ ಇರುತ್ತೆ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೀಗೆ ಹಾಕ್ಕೊಳ್ಳಿ. ಕಾಂಟ್ರಾಸ್ಟ್ ಇತ್ತು ಅಂತಂದರೆ ಸಿಂಗಲ್ ಕಲರಲ್ಲೇ ಹಾಕ್ಬೋದು, ಇಲ್ಲ ಅಂತಂದರೆ 2 ಈ ಕಾಂಟ್ರಾಸ್ಟ್ ಕಲರು, ಇನ್ನೊಂದು ಪಲ್ಲು ಕಲರು ಆ ಥರನಾದರೂ ಹಾಕ್ಬೋದು. ನೋಡಿ ನಾನು ಇನ್ನೊಂದನ್ನ ಹೀಗೆ ಹಾಕ್ತಾಯಿದ್ದೀನಿ. ಹೀಗೇ ಫುಲ್ಲು ಸ್ಯಾರಿನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. 4 ಬೀಡ್ಸ್ನ ಹಾಕ್ಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಮದುವೆ ಸೀರೆಗಳಿಗೆ ಅದಕ್ಕೆಲ್ಲನೂ ಆರಾಮಾಗಿ ಹಾಕೋಬೋದು. ಈಗ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವ, ಈಗ ದೇವರಿಗೆ ಉಡ್ಸಿರೋ ಸೀರೆಗೂ ನೆಕ್ಸ್ಟ್ ನೀವು ಇದನ್ನು ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನು ಬೀಡ್ಸ್ ಇರೋದ್ರಿಂದ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗೇ ಕಾಣಿಸುತ್ತೆ. ನಿಮಗೇನು ಸಿಂಪಲಾಗಿ ಏನು ಕಾಣಿಸಲ್ಲ. ಕ್ರೋಶ ಹಾಕಲಿಕ್ಕೆ ಬರೋಲ್ಲ ಅಂತ ಹೇಳ್ತೀರಲ್ವ, ಅಂಥವರು ಈ ಥರ ಕುಚ್ಚನ್ನ ಟ್ರೈ ಮಾಡಿ. ನೋಡಿ ಲಾಸ್ಟಿಗೆ ನೀಟಾಗಿ ರಿಮೂವ್ ಮಾಡ್ಕೊಳ್ಳಿ. ಕಡಿಮೆ ಹಾಕ್ಲಿಕ್ಕೆ ಹೋಗಬೇಡಿ. ಸ್ಯಾಂಪಲಲ್ಲಿ ನಿಮಗೆ ಹೆಚ್ಚು ಕಡಿಮೆ ಆದ್ರೂ ಓಕೆ, ಬಟ್ ನೀವು ಸಾರಿಗೆ ಹಾಕೋಬೇಕಾದ್ರೆ ಕಡಿಮೆ ಮಾಡಿದ್ರೆ ನಿಮಗೆ ಒಂದು ಕುಚ್ಚು ದೊಡ್ಡದು, ಒಂದು ಕುಚ್ಚು ಚಿಕ್ಕದು ಆ ಥರ ಕಾಣಿಸೋಕೆ ಹೋಗುತ್ತೆ. ಸೊ ಆ ಥರ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಹೀಗೇ ಎಲ್ಲನೂ ಫಸ್ಟಿಗೆ ಎಷ್ಟು ಹಾಕ್ತೀರಾ ನೀವು ಕೌಂಟ್ ಮಾಡ್ಕೊಳ್ಳಿ. ಅದು ಒಂದೊಂದು ಬೀಡ್ಸ್ದು ಹೋಲು ಚಿಕ್ಕ, ಒಂದೊಂದು ಬೀಡ್ಸ್ದು ದೊಡ್ಡದು ಇರುತ್ತೆ ಹೋಲೆಲ್ಲ. ಸೊ ಹಾಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ನೀವು ಫಸ್ಟಿಗೆ ಎಷ್ಟು ಸಲ ಬೀಡ್ಸ್ನ ಅಂದರೆ ಎಷ್ಟು ಸುತ್ತು ತೆಗೆದಿರ್ತೀರ ನೋಡಿ, ಅಷ್ಟು ಸುತ್ತನೇ ಮತ್ತು ನೆಕ್ಸ್ಟ್ ಬೀಡ್ಗೂ ಬರೋ ಥರ ನೋಡಿಕೊಂಡು ನೀವು ನೆಕ್ಸ್ಟ್ ಕುಚ್ಚನ್ನ ಹಾಕ್ಕೊಳ್ಳಿ. ಆಗ ಚೆನ್ನಾಗಿ ಕಾಣಿಸಲ್ಲ, ಒಂಥರ ಅಗ್ಲಿಯಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನೀವು ನೀಟಾಗೇ ಪ್ಲೀಸ್ ಟ್ರೈ ಮಾಡಿ ಹಾಕ್ಕೊಳ್ಳಿ. ಹೀಗೆ 2 ಸಲ ಟೈ ಮಾಡಿಕೊಂಡು ನೆಕ್ಸ್ಟು ಹೀಗೆ ಒಂದು 3 ಸಲ ಸುತ್ತಿ ಮತ್ತು ಲಾಸ್ಟಿಗೆ ಒಂದು ಸಲ ನಾಟ್ನ ಮಾಡಿಕೊಂಡು
ಅಲ್ಲಿ ಲಾಸ್ಟು 2 ಸಲ ನಾನು ಇಲ್ಲಿ ನೋಡಿ 2 ಸಲ ನಾಟ್ನ ಮಾಡ್ಕೋತಾ ಇದ್ದೀನಿ. 2 ಸಲ ನಾಟ್ ಆದಮೇಲೆ ಲಾಸ್ಟಿಗೆ ಅಲ್ಲಿ ತೊಗೊಳಕ್ಕಾಗಲ್ಲ, ಸ್ವಲ್ಪ ಟೈಟ್ ಇರುತ್ತೆ, ನೀಡಲ್ ಮುರಿದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅಲ್ಲೇ ಟ್ರಿಮ್ ಮಾಡಿ ಲಾಸ್ಟಿಗೆ ಎಲ್ಲ ಡಿಸೈನ್ ಎಲ್ಲ ಆದಮೇಲೆ ನೀವು ಗ್ಲೂನ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಜುಮ್ಕಾ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಡಿಸೈನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.